ನನ್ನ ಹಸ್ಬೆಂಡ್ಗೆ ನಾನು ನಮ್ಮತ್ತೆ ನನ್ನ ಮಗಳು ಶಾಪಿಂಗ್ ಹೋಗ್ತೀವಿ ಅಂತ ಹೇಳ್ಬಿಟ್ರೆ ಸಾಕು, ಫುಲ್ ಖುಷಿ ಆಗ್ಬಿಡ್ತಾರೆ. ಹೋಗಿ ಹೋಗಿ ಮೊದ್ಲು ಹೋಗಿ ಅಂತ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಾದ್ರೂ ಶಾಪಿಂಗ್ ಮಾಡ್ಕೊಳ್ಳಿ, ಆದ್ರೆ ನನ್ನ ಹತ್ರ ಮಾತ್ರ ಬರ್ಬೇಡಿ, ನನ್ನ ಹತ್ರ ಏನು ಕೇಳ್ಬೇಡಿ ಅಂತಾರೆ. ಅವ್ರ ಹತ್ರ ಜೋಕಾಗಿ ಹೇಳಿದ್ರು ಅಮ್ಮ, ಹೆಂಡತಿ, ಮಗಳು 3 ಜನ ಒಂದಾಗಿ ಈ ತರ ಶಾಪಿಂಗ್ ಹೋಗೋದ್ ಕಂಡ್ರೆ ನನ್ನ ಹಸ್ಬೆಂಡ್ ಸಖತ್ ಇಷ್ಟ. ನಾನು ಎಲ್ಲಿ ದುಡ್ಡು ಸ್ಪೆಂಡ್ ಮಾಡ್ಬಿಟ್ಟು ನಮ್ಮ ಅತ್ತಿಗೆ ಕಾಸ್ಟ್ಲಿ ಐಟಮ್ಸ್ ನ ಕೊಡಿಸ್ಬಿಡ್ತೀನಿ ಅಂತ ಅವ್ರು ನನ್ಗೆ ಏನು ಬೇಡ ಅಂತಾರೆ. ಇನ್ ನನ್ನ ಮಗಳು ನೋಡಿದೆಲ್ಲ ಬೇಕು ಬೇಕು ಅಂತ ಇರ್ತಾಳೆ. ನನ್ ಮಗಳಿಗೂ ನಮ್ಮ ಅತ್ತೆ ಮೈಂಡ್ ಸೆಟ್ಗೂ ನನ್ಗೇನು ಡಿಫ್ರೆನ್ಸ್ ಕಾಣಿಸಲ್ಲ. ಇಬ್ರು 2 ಮಕ್ಳ ತರಾನೇ ಕಾಣಿಸ್ತಾರೆ ನನ್ ಕಣ್ಗೆ. ಇವ್ರಿಬ್ರಿಗೂ ಚೆನ್ನಾಗಿರೋ ಐಟಮ್ಸ್ ನ ಕೊಡಿಸ್ಬೇಕು ಅನ್ನೋದು ನನಗ್ ಸಖತ್ ಇಷ್ಟ. ನಾನು ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ದಾಗ ನಮ್ಮ ಅತ್ತೆ ಕದ್ದು ಮುಚ್ಚಿ ಯಾರಿಗೂ ಕಾಣ್ತಾರಂಗೆ ಅಲ್ಪ ಸ್ವಲ್ಪ ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ನನಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದ್ರು. ನಿನ್ಗೆ ಎಮರ್ಜೆನ್ಸಿಗೆ ಬೇಕಾಗತ್ತೆ, ನೀನ್ ಯಾವಾಗ್ಲೂ ಇದನ್ನ ಇಟ್ಕೊಂಡಿರೋ ಅಂದಿರ್ತಾ ಇದ್ರು. ಇವಾಗ ನಾನ್ ಅವ್ರ ಸಣ್ಣ ಪುಟ್ಟ ಆಸೆಗಳನ್ನ ತೀರ್ಸೋ ಟೈಮ್. ನಮ್ ಜೀವನದಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಸಂಬಂಧಗಳನ್ನ ನಾವ್ ಯಾವಾಗ್ಲೂ ಗಟ್ಟಿಯಾಗಿ ಇಟ್ಕೋಬೇಕು. ಅದೇ ಜೀವನ. ನಮ್ ಈ ಗರ್ಲ್ಸ್ ಹೆಂಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ನ ಮತ್ತೆ ನೋಡಕ್ಕಾಗಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.